ಪ್ರತಿ ಮುಂಜಾನೆ ಎದ್ದ ತಕ್ಷಣ ಈ 5 ಕೆಲಸವನ್ನು ಮಾಡಿದರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಈ ಮಾಹಿತಿಯನ್ನು ನಾವು ಗುರು ಗೌರ್ ಗೋಪಾಲ್ ದಾಸ್ ಅವರಿಂದ ಕಲೆ ಹಾಕಿದ್ದೇವೆ. ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ನಿಮಗೆಲ್ಲ ಒಂದು ವಿಷಯ ಗೊತ್ತಾ? ಈ ವಿಡಿಯೋ ವೀಕ್ಷಣೆ ಮಾಡುತ್ತಿರುವ ಪ್ರತಿಯೊಬ್ಬರೂ ಕೂಡ ಇಂದು ಬೆಳಗ್ಗೆ 2 ಸ್ಪೆಷಲ್ ಗಿಫ್ಟ್ಗಳನ್ನು ಓಪನ್ ಮಾಡಿದ್ದೀರಾ. ಅದು ಯಾವುವು ಗೊತ್ತಾ? ನಿಮ್ಮ ಕಣ್ಣುಗಳು. ನಿನ್ನೆ ನಿದ್ದೆಗೆ ಜಾರಿದ ಕೆಲವು ವ್ಯಕ್ತಿಗಳಿಗೆ ನಿನ್ನೆಯೇ ಕೊನೆಯ ರಾತ್ರಿ. ಆದರೆ ನಮಗೆ ಮತ್ತೆ ಬದುಕುವ ಅವಕಾಶ ಸಿಕ್ಕಿರುವುದು ನಾವು ಪಡೆದುಕೊಂಡಿರುವ ಆಶೀರ್ವಾದ ಎಂದು ನಾನು ಯಾವಾಗಲೂ ಹೇಳುತ್ತೇನೆ. ಮತ್ತೊಂದು ದಿನವನ್ನು ಒಳ್ಳೆಯ ರೀತಿಯಲ್ಲಿ ಕಳೆಯುವ ಅವಕಾಶ ನಮಗೆ ಸಿಕ್ಕಿದೆ. ನಮ್ಮ ದಿನವನ್ನು ನಾವು ಅತ್ಯುತ್ತಮವಾಗಿ ಬಳಸಿಕೊಳ್ಳಬಹುದು. ಈ ಮೂಲಕ ನಮ್ಮ ಜೀವನವನ್ನು ಸಹ ಅತ್ಯುತ್ತಮವಾಗಿ ಮಾಡಿಕೊಳ್ಳಬಹುದು. ಒಳ್ಳೆಯ ಮನಸ್ಸಿನಿಂದ ಸರಿಯಾದ ಯೋಚನೆಗಳೊಂದಿಗೆ ನಮ್ಮ ದಿನವನ್ನು ನಾವು ಶುರು ಮಾಡಿದರೆ ಜೀವನವೇ ಬದಲಾಗುತ್ತದೆ. ಪ್ರತಿದಿನವನ್ನು ಶುರು ಮಾಡುವಾಗ ಈ 5 ಕೆಲಸಗಳನ್ನು ತಪ್ಪದೆ ಮಾಡಿ. ಮೊದಲನೆಯದು, ನಿಮ್ಮ ದಿನವನ್ನು ಕೃತಜ್ಞತೆ ಜೊತೆ ಶುರು ಮಾಡಿ. ಪ್ರತಿದಿನ ಎದ್ದ ತಕ್ಷಣ ನಿಮ್ಮ ಮೊಬೈಲ್, ವಾಚ್, ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ಗಳನ್ನು ಚಾರ್ಜ್ ಮಾಡುವ ಬದಲು ನಿಮ್ಮನ್ನು ನೀವು ಪ್ರತಿದಿನ ಪಾಸಿಟಿವ್ ಆಗಿ ಚಾರ್ಜ್ ಮಾಡಿಕೊಳ್ಳಿ. ಅದು ನಿಮ್ಮ ದಿನವನ್ನು ಚೆನ್ನಾಗಿರುವ ಹಾಗೆ ಮಾಡುತ್ತದೆ. ಉಳಿದ ಎಲ್ಲ ಪಾಸಿಟಿವ್ ಭಾವನೆಗಳಿಗಿಂತ ನಿಮ್ಮನ್ನು ಸಬಲೀಕರಣ ಮಾಡುವ ಭಾವನೆ ಕೃತಜ್ಞತಾ ಭಾವನೆ. ಯಾಕಂದರೆ ಅದು ನಿಮ್ಮನ್ನು ನೀವು ಅನುಭವಿಸುತ್ತಿರುವ ತೊಂದರೆಗಿಂತ ನೀವು ಪಡೆದಿರುವ ಆಶೀರ್ವಾದದ ಮೇಲೆ ಗಮನ ಹರಿಸುವ ಹಾಗೆ ಮಾಡುತ್ತದೆ. ಇದು ನಿಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿರುತ್ತದೆ. ಎರಡನೆಯದು, ಪಾಸಿಟಿವ್ ದೃಷ್ಟಿ ಯಾವಾಗಲೂ ಇರುವ ಹಾಗೆ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು. ನಾವು ಅಥವಾ ಇನ್ಯಾವುದೇ ವ್ಯಕ್ತಿ ಕೂಡ ಪರ್ಫೆಕ್ಟ್ ಆಗಿರುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಳ್ಳೆಯ ಗುಣಗಳು ಮತ್ತು ಅಷ್ಟೇನೂ ಒಳ್ಳೆಯದಲ್ಲದ ಗುಣಗಳು ಇರುತ್ತದೆ. ಆದರೆ ನಮ್ಮ ಮನಸ್ಸು ಯಾವಾಗಲೂ ಒಳ್ಳೆಯದಲ್ಲದ ಗುಣಗಳ ಬಗ್ಗೆಯೇ ಚಿಂತೆ ಮಾಡುತ್ತದೆ. ಪ್ರತಿದಿನ ನೀವು ಜನರ ಒಳ್ಳೆಯ ಗುಣಗಳನ್ನು ನೋಡುತ್ತೇನೆ, ಅವರ ಒಳ್ಳೆಯದಲ್ಲದ ಗುಣಗಳನ್ನು ನಿರ್ಲಕ್ಷ್ಯ ಮಾಡುತ್ತೇನೆ ಎಂದು ನಿಮ್ಮ ಮನಸ್ಸಿಗೆ ಮನವರಿಕೆ ಮಾಡಿಕೊಳ್ಳಿ. ಯಾಕಂದರೆ ನಾವು ನೆಗೆಟಿವ್ ವಿಚಾರಗಳ ಬಗ್ಗೆ ಚಿಂತೆ ಮಾಡಿದಷ್ಟು ಬೇರೆಯವರು ಮಾಡಿರುವ ತಪ್ಪುಗಳ ಬಗ್ಗೆ ನಮ್ಮ ಬುದ್ಧಿ ಚಿಂತೆ ಮಾಡಲು ಶುರು ಮಾಡುತ್ತದೆ. ಅದರಿಂದ ನಮ್ಮ ಕೆಲಸ, ನಮ್ಮ ದಿನ, ನಮ್ಮ ನೆಮ್ಮದಿ, ನಮ್ಮ ಸಂತೋಷ, ನಮ್ಮ ಸಂಬಂಧ ಎಲ್ಲವೂ ಹಾಳಾಗುತ್ತದೆ. ಮೂರನೆಯದು, ವಿಶಾಲವಾದ ಯೋಜನೆಗಳ ಮೇಲೆ ನಂಬಿಕೆ ಇಡಿ. ನನ್ನ ಜೀವನದಲ್ಲಿ ಏನೆಲ್ಲ ಘಟನೆಗಳು ನಡೆಯುತ್ತದೆ, ಅದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ, ಅದೆಲ್ಲವೂ ನನ್ನ ಜೀವನದಲ್ಲಿ ನಡೆಯುತ್ತಿರುವುದು ನನ್ನ ಒಳ್ಳೆಯದಕ್ಕಾಗಿ. ನನ್ನ ಜೀವನದಲ್ಲಿ ಅದು ನಡೆಯಬೇಕಿತ್ತು ಎನ್ನುವುದನ್ನು ಮನದಟ್ಟು ಮಾಡಿಕೊಳ್ಳಿ. ಅದಕ್ಕಿಂತ ಕಡಿಮೆಯೂ ಅಲ್ಲ, ಅದಕ್ಕಿಂತ ಹೆಚ್ಚೂ ಅಲ್ಲ. ದಿನಪೂರ್ತಿ ನಿಮ್ಮ ಜೀವನದಲ್ಲಿ ನಿಮ್ಮ ಕೈಮೀರಿ ನಡೆಯುವ ಎಲ್ಲ ಘಟನೆಗಳ ಮೇಲೆ ನಂಬಿಕೆ ಇಡಿ. ಇದೆಲ್ಲವೂ ಮುಂದೊಂದು ದಿನ ನೀವು ನೋಡುವ ಅತ್ಯಂತ ಒಳ್ಳೆಯ ಸಮಯಕ್ಕೆ ಇಂದು ಸಿಕ್ಕಿರುವ ಮುನ್ಸೂಚನೆಯಾಗಿದೆ. ನಾಲ್ಕನೆಯದು, ಸಣ್ಣ ಕೆಲಸಗಳನ್ನು ಸರಿಯಾಗಿ ಮಾಡಿ. ನಿಮ್ಮ ಬೆಡ್ಶೀಟನ್ನು ಮಡಚಿ ಇಡುವುದು ಒಂದು ಸಣ್ಣ ಕೆಲಸ ಎಂದೇ ಅನ್ನಿಸಬಹುದು, ಆದರೆ ಅದು ನಿಮ್ಮ ಆಟಿಟ್ಯೂಡ್ನಲ್ಲಿ ಬದಲಾವಣೆ ತರುತ್ತದೆ. ಅಮೆರಿಕದ ನೇವಿ ಅಡ್ಮಿರಲ್ ವಿಲಿಯಂ ಮೆಕ್ರಾವನ್ ಅವರು ಹೇಳಿದ ಹಾಗೆ, ಪ್ರತಿದಿನ ಬೆಳಗ್ಗೆ ನೀವು ಎದ್ದ ನಂತರ ನೀವು ಮಲಗಿದ್ದ ಹಾಸಿಗೆಯನ್ನು ಸರಿ ಮಾಡುವುದು ಸಣ್ಣ ಕೆಲಸಗಳು ಜೀವನದಲ್ಲಿ ಮುಖ್ಯ ಎನ್ನುವುದನ್ನು ತೋರಿಸಿಕೊಡುತ್ತದೆ. ಸಣ್ಣ ಕೆಲಸಗಳನ್ನು ನೀವು ಸರಿಯಾಗಿ ಮಾಡದೆ ಹೋದರೆ ಮುಂದೆ ದೊಡ್ಡ ದೊಡ್ಡ ಕೆಲಸಗಳನ್ನು ಸಹ ಸರಿಯಾಗಿ ಮಾಡುವುದಿಲ್ಲ. ನಿಮ್ಮ ದಿನ ಬೇಸರದಿಂದ ಕೂಡಿದಾಗ ಕೆಲಸ ಮುಗಿಸಿ ನೀವು ಮನೆಗೆ ಬಂದಾಗ ಬೆಳಗ್ಗೆ ನೀವು ಸರಿ ಮಾಡಿದ ಹಾಸಿಗೆಯ ಮೇಲೆ ಮಲಗಲು ಹೋಗುತ್ತೀರಿ. ನೀವು ಸರಿ ಮಾಡಿದ ಹಾಸಿಗೆ ನಾಳೆಯ ದಿನ ಚೆನ್ನಾಗಿರುತ್ತದೆ ಎನ್ನುವ ಪ್ರೋತ್ಸಾಹ ನೀಡುತ್ತದೆ. ಐದನೆಯದು, ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಎಂದು ನಿರ್ಧಾರ ಮಾಡಿ. ನೀವು ಭೇಟಿ ಮಾಡುವ ಪ್ರತಿಯೊಬ್ಬರೂ ಕೂಡ ನಿಮಗೆ ಅರಿವೇ ಇಲ್ಲದ ಒಂದು ಕಷ್ಟದ ಜೊತೆಗೆ ಹೋರಾಟ ನಡೆಸುತ್ತಾ ಇರುತ್ತಾರೆ. ಹಾಗಾಗಿ ಎಲ್ಲರ ಜೊತೆ ಕರುಣೆಯಿಂದ ನೋಡಿಕೊಳ್ಳಿ. ಎಲ್ಲರಿಗೂ ಸಹಾಯ ಮಾಡಿ. ಸಹಾನುಭೂತಿಯ ಶಕ್ತಿಯನ್ನು ಅವರಿಗೆ ನೀಡಿ. ಪ್ರೀತಿ ಮತ್ತು ಕರುಣೆಯನ್ನು ನಿಮ್ಮ ಸುತ್ತ ಇರುವ ಎಲ್ಲರಿಗೂ ಹಂಚಿ. ನಿಮಗೂ ಅದು ಬೇಕು ಅನ್ನಿಸುವ ಸಮಯದಲ್ಲಿ ನೀವು ಅದನ್ನೇ ಹಿಂದಿರುಗಿ ಪಡೆಯುತ್ತೀರಿ. ಹಾಗೂ ಪ್ರತಿದಿನ ಬೆಳಗ್ಗೆ ಆಧ್ಯಾತ್ಮದ ಜೊತೆಗೆ ಕನೆಕ್ಟ್ ಆಗಲು ಪ್ರಯತ್ನ ಮಾಡಿ. ನಿಮ್ಮ ಒಳಗೆ ಆಧ್ಯಾತ್ಮ ಹಚ್ಚುವ ದೀಪ ನಿಮ್ಮ ಹೊರಗೆ ಜ್ಯೋತಿಯ ಹಾಗೆ ಕಾಣಿಸಲು ಆಧ್ಯಾತ್ಮ ಸಹಾಯ ಮಾಡುತ್ತದೆ.
ಇದೆಲ್ಲವನ್ನ ನೀವು ಮಾಡಿದ ನಂತರ ನೆನಪಿಟ್ಟುಕೊಳ್ಳಿ, ಜೀವನವು ಪ್ರತಿ ಮುಂಜಾನೆ ಒಂದು ಷರತ್ತನ್ನು ಹೊತ್ತು ತರುತ್ತದೆ ಹಾಗೂ ಪ್ರತಿ ഇരുಳು ಬುದ್ಧಿವಂತಿಕೆ ಮತ್ತು ಅನುಭವವನ್ನು ಬಿಟ್ಟು ಹೋಗುತ್ತದೆ. ಇವುಗಳಿಂದಾಗಿ ನಾವು ಮುಂದಿನ ದಿನ 2 ಸ್ಪೆಷಲ್ಗಳನ್ನು ತೆರೆಯಲು ಸಿದ್ಧರಾಗುತ್ತೇವೆ. ನಮಗೆ ಆ ಅವಕಾಶ ಸಿಕ್ಕರೆ ಮಾತ್ರ. ಈ ಮಾಹಿತಿಯನ್ನು ನಾವು ಗುರು ಗೌರ್ ಗೋಪಾಲ್ ದಾಸ್ ಅವರಿಂದ ಕಲೆ ಹಾಕಿದ್ದೇವೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.